ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಮಿನಿ ವ್ಲಾಗ್. ಇವತ್ತೇನಂದರೆ ಶ್ರೀಕಾಂತ್ಗೆ ಒಂಚೂರು ಬ್ಯಾಕಲ್ಲಿ ವರ್ಕ್ ಇದೆ ಅಂತ ಹೇಳಿಬಿಟ್ಟು ಮಾಲ್ಗಾದರೆ ಬಂದಿದ್ವಿ. ಈ ಮಾಲ್ ನನಗೆ ತುಂಬಾ ನಿಯರ್ ಬೈ ಇರುತ್ತೆ. ಸೊ ಆ ಮಾಲಲ್ಲಿ ಏನಂದರೆ ಕೆಲವೊಂದು ಕೋಸ್ಟರಿಕನ್ ಸ್ಕೂಲ್ಸ್ ಎಲ್ಲನೂ ಪ್ರಮೋಷನ್ ಮಾಡ್ಕೊಳ್ತಾ ಇದ್ರು. ಸೊ ಆ ಪ್ರಮೋಷನ್ ಭಾಗದಲ್ಲಿ ಏನು ಅಂದರೆ ಮಕ್ಕಳಿಗೆ ಫೇಸ್ ಡ್ರಾಯಿಂಗ್ಸ್ ಮಾಡೋದು, ಅವ್ರಿಗೆ ಬೆಲೂನ್ಸ್ ಕೊಡೋದು ಅಥವಾ ಅವ್ರ ಮಕ್ಕಳ ಕೈಯಲ್ಲಿ ಆ್ಯಕ್ಟಿವಿಟೀಸ್ ಮಾಡಿಸೋದೆಲ್ಲ ಮಾಡ್ತಿದ್ರು. ಸೊ ಚಿಂಚುಗೆ ಯೂನಿಕಾರ್ನ್ ಇಷ್ಟ ಅಂದ್ಬಿಟ್ಟು ಅವಳಿಗೆ ಯೂನಿಕಾರ್ನ್ ಡ್ರಾಯಿಂಗ್ ಆದರೆ ಮಾಡಿಸ್ದೆ. ಇಟ್ ವಾಸ್ ಸೋ ಗುಡ್. ಅವಳು ಇನ್ನೂ ಪ್ರಿಟಿಯಾಗಿ ಕಾಣಿಸ್ತಿದ್ದಾಳೆ ಆ ಡ್ರಾಯಿಂಗ್ ಹಾಕಿದ್ಮೇಲೆ. ಆ್ಯಂಡ್ ದೆನ್ ನೆಕ್ಸ್ಟು ಒಂದೊಳ್ಳೆ ಕಾಫಿ ಕುಡಿದು ಎಲ್ರಿಗೆ ಬಂದಿದ್ದೆ. ಎಲ್ರಿಯಲ್ಲಿ ಈ ಥರ ಟಾಯ್ ಕಾರ್ಟ್ಸ್ ಆದರೆ ಇರುತ್ತೆ. ಸೊ ನಮ್ಮ ಡಿ ಮಾರ್ಟ್ಸಲ್ಲಿ ಸಣ್ಣ ಪುಟ್ಟ ಶಾಪಿಂಗ್ ಮಾಲ್ಸಲ್ಲೆಲ್ಲ ಈ ಥರ ಕಾರ್ಟ್ಸ್ ಇದ್ದರೆ ಚೆನ್ನಾಗಿರುತ್ತೆ ಅಲ್ವಾ, ಮಕ್ಕಳು ಆಟ ಆಡ್ಕೊಂಡಿರ್ತಾರೆ. ಸೊ ನಮ್ಮ ಮೈಂಡ್ಫುಲ್ಲಾಗಿ ಶಾಪಿಂಗ್ ಮಾಡ್ಬೋದು. ನೀವಿಲ್ಲಿ ನೋಡ್ತಿರ್ಬೋದು ಎಲ್ರೆಯಲ್ಲಿ ಎಷ್ಟು ವೇರಿಯಸ್ ಕಲೆಕ್ಷನ್ ಆಫ್ ಚಾಕ್ಲೇಟ್ಸ್ ಇದೆ ಅಂತ. ಲಿಟ್ರಲಿ ಐ ಫೆಲ್ ಇನ್ ಲವ್ ವಿತ್ ದಿಸ್ ಪ್ಲೇಸ್. ಅಷ್ಟು ವೇರಿಯಸ್ ಕಲೆಕ್ಷನ್ ಆಫ್ ಚಾಕ್ಲೇಟ್ಸ್ ಇದೆ. ನಿಮ್ಮಲ್ಲಿ ಎಷ್ಟು ಜನಕ್ಕೆ M&M ಅಂದರೆ ಇಷ್ಟ? ನನಗೆ ಪೀನಟ್ ಅಂದರೆ ತುಂಬ ಇಷ್ಟ, ಪೀನಟ್ M&M. ದೆನ್ ಇಲ್ಲಿ ನಮ್ಗೆ ಬೇಕಾದ್ರೆ ಚಾಕ್ಲೇಟ್ಸ್ ಎಲ್ಲ ತಗೊಂಡು ನೆಕ್ಸ್ಟ್ ಸ್ಪಾಟಿಗೆ ಬಂದಿದೆ ಅಂದರೆ ಹಾಲಿಗನ್ಸ್. ಈ ಫ್ರೈಡ್ ಚಿಕನ್ನ ಕಂಪ್ಲೀಟಾಗಿ ಮೆಕ್ಸಿಕನ್ ಚಿಲ್ಲಿ ಪೇಸ್ಟಿಂದ ಮಾಡಿರ್ತಾರೆ. ಎಷ್ಟು ಸ್ಪೈಸ್ ಇರುತ್ತೆ ಅಂದರೆ ಆ ಚಿಕನ್ನ ನಾವು ಸ್ಮೆಲ್ ನೋಡಿದ ತಕ್ಷಣ ಆ ಮೆಕ್ಸಿಕನ್ ಚಿಲ್ಲಿ ಏನಂತಾರೆ ಘಾಟ್ ಇರುತ್ತಲ್ವ, ಅದು ಗಂಟ್ಲಲ್ಲಿ ಗೊತ್ತಾಗುತ್ತೆ. ಸೊ ಅಷ್ಟು ಸ್ಪೈಸ್ ಇರುತ್ತೆ. ಫಸ್ಟ್ ಬೈಟಿಗೆ ಏನೂ ಅನಿಸಲ್ಲ, ಬಟ್ ಒಂದು ಎರಡನೇ ಬೈಟ್ ತೊಗೊಂಡಿದ ತಕ್ಷಣ ಉರಿ ಸ್ಟಾರ್ಟ್ ಆಗುತ್ತೆ ನೋಡಿ, ಹೊಟ್ಟೆ ಎಲ್ಲ ಉರಿ ಎತ್ಕೊಂಡ್ಬಿಡುತ್ತೆ. ಅಷ್ಟು ಸ್ಪೈಸ್ ಇರುತ್ತೆ. ಬಟ್ ಐ ಲವ್ ಇಟ್.